ರಾಜ್ಯದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2.5 ವರ್ಷ ಬಾಕಿ ಇದೆ. ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆಗಳು ಮತ್ತೆ ಗರಿಗೆದರುತ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ರಿಟರ್ನ್ ಆಗ್ತಾರಾ ಅನ್ನುವಂತಹ ಕುತೂಹಲ ಪ್ರಶ್ನೆ. ಇನ್ನು ಮುಂದೆ ಎಚ್.ಡಿ.ಕೆಯಿಂದ ಹೊಸ ಆಟ ಶುರು ಆಗುತ್ತಾ? 2028ರ ಮಹಾಕದನಕ್ಕೆ ಕುಮಾರಸ್ವಾಮಿ ಎಂಟ್ರಿಗೆ ಪ್ಲಾನ್. ಡೆಲ್ಲಿ ಮಟ್ಟದಲ್ಲಿಯೇ ಎಚ್.ಡಿ.ಕೆ ಎಂಟ್ರಿಗೆ ಸಿದ್ಧವಾಗ್ತಾ ಇದೆಯಾ ರಣತಂತ್ರ? ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನ ಶಿಫ್ಟ್ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ದೆಹಲಿಯಲ್ಲಿಯೇ ಶುರುವಾದಂತೆ ಕಾಣಿಸ್ತಾ ಇದೆ. ಆ ರೀತಿಯ ಹಿಂಟೊಂದು ಸಿಗ್ತಾ ಇದೆ. ಈ ಮೂಲಕ ಮತ್ತಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ. ಲೋಕಸಭಾ ಚುನಾವಣಾ ಮೈತ್ರಿ ಮಾಡೆಲ್ ಮೂಲಕವೇ ಬ್ರಹ್ಮಾಸ್ತ್ರ ಪ್ರಯೋಗ. ಬಿಜೆಪಿ ಹೈಕಮಾಂಡ್ನಿಂದ ಸಿಕ್ಕಿದೆಯಾ ರಾಜ್ಯ ರಾಜಕಾರಣದ ರಣವೀಳ್ಯ? ಕರ್ನಾಟಕದಲ್ಲಿ ಎರಡೇ ಪಕ್ಷ ಇರಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತೆ ಅಂತ ಹೇಳಿ ಡಿಗೆ ಟಾಂಗ್ ಕೊಟ್ಟಿದ್ರು. ಡಿಕೆಶಿ ದಾಳದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ದಳಪತಿಗಳು. ಡಿಕೆಶಿ ಹೇಳಿಕೆ ಕೊಟ್ಟ 3 ದಿನಕ್ಕೆ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ.ಕೆ ಎಂಟ್ರಿ ವಿಚಾರ ಸದ್ದು ಮಾಡ್ತಾ ಇದೆ. ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವುದಕ್ಕೆ ಬಿಜೆಪಿಯ ವರಿಷ್ಠರು ಎಚ್.ಡಿ. ಕುಮಾರಸ್ವಾಮಿ ಎಂಬಂತಹ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನುವಂತಹ ಕುತೂಹಲ. ಹೌದು, ಜೆಡಿಎಸ್ಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇದೆ. ಮೈತ್ರಿ ಕಾಪಾಡಿಕೊಂಡು ಹೋಗೋದ್ರಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇದೆ. ಒಕ್ಕಲಿಗರ ಓಟುಗಳನ್ನು ಕಬ್ಜಾ ಮಾಡಿಕೊಳ್ಳೋದಕ್ಕೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇದೆ. ಹಾಗಾಗಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ರಾಜ್ಯಕ್ಕೆ ಕಳುಹಿಸಿಕೊಡುವಂತಹ ಸಾಧ್ಯತೆಯೇ ಹೆಚ್ಚು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಬಿಜೆಪಿಯಲ್ಲಿ ಬಿ.ಎಸ್. ಯಡಿಯೂರಪ್ಪನವರ ನಾಯಕತ್ವದ ನಂತರ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮೈತ್ರಿಯ ಜೊತೆಗೇನೆ 28ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಬಿಜೆಪಿಯ ವರಿಷ್ಠರು ಈ ರೀತಿಯ ಒಂದು ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಡ್ಯಾಡಿ ಈಸ್ ಹೋಮ್ ಎಐ ಟೀಸರ್ ಬಿಟ್ಟಿದ್ದಾರೆ ಎಚ್.ಡಿ.ಕೆ ಫ್ಯಾನ್ಸ್. ಟಾಕ್ಸಿಕ್ ಚಿತ್ರದ ಟೀಸರ್ ಹೋಲುವ ಎಐ ವಿಡಿಯೋ ಬಿಟ್ಟು ಟಕ್ಕರ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದ ಎಂಟ್ರಿಯ ಸುಳಿವನ್ನ ಕೊಟ್ಟು ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೇ ಬಿಡ್ತಾರಾ? ಬರೋದಾದ್ರೆ 2027ಕ್ಕೆ ಬರ್ತಾರಾ? ಈ ವರ್ಷವೇ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗುತ್ತಾ? ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇದೇ ಎಐ ವಿಡಿಯೋ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಫ್ಯಾನ್ಸ್ನಿಂದ ರಿಲೀಸ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಅನ್ಡೌಟೆಡ್ಲಿ ಜೆಡಿಎಸ್ಗೆ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇದ್ದೇ ಇದೆ. ಬಟ್ ಬಿಜೆಪಿ ವರಿಷ್ಠರ ನಿರ್ಧಾರವೇ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಒಂದು ಕಡೆ ಬಿ.ಎಸ್. ಯಡಿಯೂರಪ್ಪನವರಿಲ್ಲ, ಮುಂದಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯನವ್ರು ನಿಲ್ತಾರೋ ಇಲ್ವೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂದರೆ ಎಚ್.ಡಿ.ಕೆ ಎಂಬಂತಹ ಅಸ್ತ್ರವನ್ನು ಪ್ರಯೋಗಿಸುವಂತಹ ಪ್ಲಾನ ಇದು ಬಿಜೆಪಿ ವರಿಷ್ಠರದ್ದು? ಪ್ರೇಮ್, ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನ ಬಿಟ್ಟು ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಮಾಡೇ ಬಿಡ್ತೇವೆ ಅನ್ನೋ ಸ್ಥಿತಿಯಲ್ಲೂ ಕೂಡ ಈಗ ಇಲ್ಲ. ಯಾಕೆಂದ್ರೆ ಈಗ ಇರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಅಂದ್ರೆ ಒಂದು ಕಡೆ ದೇಶದ ದೃಷ್ಟಿ ಜೊತೆಗೆ ರಾಜ್ಯದ ದೃಷ್ಟಿಯಿಂದನೂ ಕೂಡ ಜೆಡಿಎಸ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ಖಡಕ್ಕಾಗಿ ಬಿಜೆಪಿ ಹೈಕಮಾಂಡ್ನಿಂದ ಈಗಾಗಲೇ ಸಂದೇಶ ರವಾನೆ ಆಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದಂಥ ದೇವೇಗೌಡರು ಲೋಕಲ್ ಆಗಿ ಒಂದು ರೀತಿಯಲ್ಲಿ ಫ್ರೆಂಡ್ಲಿ ಫೈಟ್ ಅನ್ನ ನಾವು ಮಾಡ್ತೇವೆ, ಆದರೆ ವಿಧಾನಸಭೆ ಮತ್ತೆ ಲೋಕಸಭೆಗೆ ನಮ್ಮ ಮೈತ್ರಿ ಇದ್ದೇ ಇರುತ್ತೆ ಅಂತಲೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅದಾದ ಬಳಿಕ ವಿಜೇಂದ್ರ ಅವರು ಆ ಒಂದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ತದನಂತರ ಅದನ್ನ ಕ್ಲಾರಿಫಿಕೇಶನ್ ಕೊಟ್ಟರು. ನಾವು ಇಬ್ರು ಕೂಡ ಒಟ್ಟಾಗಿ ಹೋಗ್ತೀವಿ, ಬಿಜೆಪಿ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೇವೆ ಅನ್ನೋ ಮಾತುಗಳನ್ನ. ಇದಾದ ಬಳಿಕ ಈ ಒಂದು ಮರ್ಜು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ತೇಲ್ಬಿಟ್ರು. ಅಂದ್ರೆ ಜೆಡಿಎಸ್ ಬಿಜೆಪಿ ಜೊತೆ ಮರ್ಜ್ ಆಗ್ತಾ ಇದೆ, ಎರಡೇ ಪಾರ್ಟಿ ಇರಬೇಕು, 2 ಪಾರ್ಟಿ ಇದ್ರೆ ಫೈಟ್ ಮಾಡೋದಕ್ಕೆ ಸರಿ ಅಂತ. ಇದರ ಬೆನ್ನಲ್ಲೇ 2-3 ದಿನಗಳಿಂದಲೂ ಕೂಡ ಡಿ.ಕೆ.ಶಿ ವರ್ಸಸ್ ಎಚ್.ಡಿ.ಕೆ ನಡುವೆ ಒಂದು ರೀತಿಯಲ್ಲಿ ಟಗ್ ಆಫ್ ವಾರ್ ನಡೀತಾ ಇದೆ, ಒಂದು ರೀತಿಯಲ್ಲಿ ವಾಕ್ ಸಮರ ಕೂಡ ನಡೀತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈಗಾಗಲೇ ಬಹಳಷ್ಟು ಜೆಡಿಎಸ್ ನಿಂದಲೂ ಕೂಡ ಆ ಒಂದು ಸಿದ್ಧತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಬಿಜೆಪಿಯಲ್ಲೂ ಕೂಡ ಚರ್ಚೆ ಆಗ್ತದೆ. ಹಾಗಾಗಿ 2028ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಪವರ್ ಶೇರ್ ವಾರ್, ನಾಯಕತ್ವ ಬದಲಾವಣೆ, ಬೇರೆ ಬೇರೆ ರೀತಿಯ ಗೊಂದಲಗಳು, ಗಲಾಟೆಗಳನ್ನೇ ಒಂದು ರೀತಿಯಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡು
ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ರೀ ಎಂಟ್ರಿ ಕೊಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ನಂತರ ಆ ಒಂದು ರೀ ಎಂಟ್ರಿ ಆಗತ್ತಾ, ಅಂದ್ರೆ ಜೂನ್ ಬಳಿಕ ಅಥವಾ ಈ ಹಂತದ ಡಿಸೆಂಬರ್ನಲ್ಲಿ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಂಶ. ಜೊತೆಗೆ ಈ ನಡುವೆ ಆ ಒಂದು ಟಾಕ್ಸಿಕ್ ಚಿತ್ರದ ಒಂದು ಟೀಸರ್ ಅನ್ನೇ ಹೋಲುವಂತ ರೀತಿಯಲ್ಲಿ ವಿಡಿಯೋನ ಬಿಟ್ಟು ಅವರ ಫ್ಯಾನ್ಸ್ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಜೊತೆಗೆ ಅದು HDK ಆಪ್ತರನ್ಸ್ಕೊಂಡವರೇ ಆ ಒಂದು ವಿಡಿಯೋನು ಕೂಡ ಮಾಡಿಬಿಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ಬೇರೆ ಬೇರೆ ರೀತಿಯ ರಣತಂತ್ರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಹೈಕಮಾಂಡ್ ಇಂದಲೂ ಕೂಡ ಅಧಿಕೃತವಾಗಿ ಈಗ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದೇ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ 2028ರ ತನಕ ಕೂಡ ಹಿಂಗೆ ಸ್ಟಿಕನ್ ಆಗಿರುತ್ತಾ ಅಥವಾ ಅವರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾವಾಗ ಬರ್ತಾರೆ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ಬಹುಶಃ ಇವತ್ತು 1 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಒಂದು ರೀತಿಯಲ್ಲಿ ಹೊರಗೆಳೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ 24ರ ಚುನಾವಣೆಗೆ ಮೈತ್ರಿ ಆಗಿತ್ತು, 28ರ ವಿಧಾನಸಭಾ ಚುನಾವಣೆಗೂ ಅದು ಕಂಟಿನ್ಯೂ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ.